ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಇದು ಕಲರ್ಸ್ ಕನ್ನಡ ಟಿ ವಿಯಲ್ಲಿ ಇವತ್ತಿನ ಸಂಜೆ ಪ್ರಸಾರವಾಗುತ್ತಿದೆ. ಈ ಸಂಚಿಕೆ 180. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಚಂದನ ತವ್ರ ಮನೆಯಿಂದ ಎಲ್ಲರೂ ಹೊರಡ್ತಾರೆ ಅವ್ರ ಕಾರಲ್ಲೇ. ಹಾಗೆ ತುಂಬ ಬೇಜಾರಲ್ಲಿ ಅಳ್ತಾ ಇರ್ತಾಳೆ ಚಂದನ. ಸ್ವಲ್ಪ ಕಾರ್ನ ಸೈಡಿಗೆ ಹಾಕ್ತೀರಾ ಅಂತ ಕೇಳ್ತಾಳೆ. ಈ ಎಪಿಸೋಡ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಸೈಡಿಗೆ ಹಾಕ್ತಾನೆ ಕಾರ್ ಹರಿ. ಅಲ್ಲಿ ಬಂದು ನಿಂತ್ಕೊಂಡು ಕೆಳಗಡೆ ಬಂದು ಅಳ್ತಾ ಇರ್ತಾಳೆ. ಮತ್ತು ಎಲ್ಲರೂ ಬಂದು ನಿಂತ್ಕೊತಾರೆ ಅವಳ ಹಿಂದೆ. ಏನಾಯ್ತಮ್ಮ ಚಂದನ, ಯಾಕೆ ಅಳ್ತಾ ಇದೀಯಾ ಅಂತ ಮುತ್ತುರಾಜ್ ಬಂದು ಕೇಳ್ತಾನೆ. ಅದಕ್ಕೆ ಎಲ್ಲರಿಗೂ ಕೈ ಮುಗಿದು ಕೇಳ್ತಾಳೆ, ನಮ್ಮ ತವ್ರ ಮನೆಯವರು ಹೀಗೆಲ್ಲ ಮಾಡಿಬಿಟ್ಟಿರೋ, ಈ ಥರ ಹೆತ್ತವಳಿಗೆ ಹೆತ್ತ ಮಕ್ಕಳಿಗೆ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನಿಂದ ನಿಮಗೆಲ್ಲರಿಗೂ ಎಷ್ಟು ತೊಂದರೆ ಆಯಿತು, ಎಷ್ಟು ನೋವು ಅನುಭವಿಸಂಗಾಯಿತು ಅಂತ ಹೇಳಿ ಎಲ್ಲರಿಗೂ ಸಾರಿ ಕೇಳಿ ಕೈ ಮುಗಿತಾಳೆ. ಅಯ್ಯೋ ಅದನ್ನು ಮತ್ತೆ ಯಾಕಮ್ಮ ವಿಷಯ ಅಲ್ಲಿಗೆ ಬಿಟ್ಟಾಕ್ಬಿಟ್ವಲ್ಲ, ಮತ್ತೆ ಯಾಕೆ ಅಂತ ಹೇಳ್ತಾನೆ ಮುತ್ತುರಾಜು. ಅದಕ್ಕೆ ಎಲ್ಲರೂ ಅಣ್ಣ ತಮ್ಮಂದ್ರೂ ಅಷ್ಟೇ, ಬೇಡ ಅದಕ್ಕೆ ನೀವ್ಯಾಕೆ ಹಿಂಗೆಲ್ಲ ನೋವು ಪಡ್ತಾ ಇದ್ದೀರಾ, ಇದರಿಂದ ಏನೂ ಆಗಲ್ಲ ಬಿಡಿ, ಇಲ್ಲಿಗೆ ಬಿಟ್ಟಾಕಿ ಇನ್ನೊಂದು ಹೊಸ ಜೀವನ ಸ್ಟಾರ್ಟ್ ಮಾಡಿ ಅಷ್ಟೇ ಅಂತ ಎಲ್ಲರೂ ಅವಳಿಗೆ ಚೇರಪ್ ಮಾಡಿ ಬನ್ನಿ ಆಯಿತು ಹೋಗೋಣ ಅಂತ ಹೇಳಿ ಹೊರಡ್ತಾರೆ. ಚಂದನ, ನೀನು ಹಿಂದೆ ಕೂತ್ಕೊಂಬಿಡಮ್ಮ, ತುಂಬ ಸುಸ್ತಾಗಿದೆಯಾ, ಹಿಂದೆ ಮಲ್ಕೊಂಬಿಡು ಅಂತ ಹೇಳ್ತಾರೆ. ಆವಾಗ ಹರಿ ಹೇಳ್ತಾನೆ, ನನಗೂ ತುಂಬ ಮೈಕೈ ನೋವಣ ಅಂತ ಹೇಳಿ ನಾನು ಕಾರ್ ಓಡಿಸೋದಿಲ್ಲ, ಹಿಂದೆ ಕೂತ್ಕೊಂಡ್ಬಿಡ್ತೀನಿ ಅಂತ ಅಂದಾಗ, ನೀನ್ಯಾಕೋ ಹಿಂದೆ ಕೂತ್ಕೋತೀಯ, ಮಹಿ ಕೂತ್ಕೋತಾನೆ ಅಂತಂದರೆ, ಇಲ್ಲ ನಾನೇ ಕೂತ್ಕೋತೀನಿ ಅಂತ ಹೇಳಿ ಬೇಗ ಬಂದು ಕೂತ್ಕೊಂಡ್ಬಿಡ್ತಾನೆ. ಇನ್ನು ಕಂಟಿ ಡ್ರೈವ್ ಮಾಡ್ತಾನೆ. ಇನ್ನೆಲ್ಲರೂ ಬೆಂಗಳೂರು ಕಡೆ ಹೊರಡ್ತಾರೆ. ಎಲ್ಲರೂ ಮನೆಗೆ ಬಂದು ತಲುಪ್ತಾರೆ. ಶ್ರೀಗಂಧದ ಗುಡಿ ಮನೆಯಲ್ಲಿ ಅವರಪ್ಪ ಹೊರಗಡೆ ಮಲ್ಕೊಂಡಿರ್ತಾರೆ. ಕಾರ್ ಸೌಂಡ್ ಕೇಳಿಸ್ಕೊಂಡು ಎದ್ಬಿಡ್ತಾರೆ. ಬಂದ್ರಲ್ಲ ಅಂತ ಆಶ್ಚರ್ಯದಿಂದ ನೋಡ್ತಾರೆ. ಎಲ್ಲರೂ ಈ ಥರ ಹೊಡ್ಸ್ಕೊಂಬಂದವ್ರ ಥರ ಕಾಣಿಸ್ತಾರಲ್ಲಪ್ಪ, ಚೆನ್ನಾಗಿ ಬೆಂಡೆತ್ತು ಕಳಿಸಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ನನ್ನನ್ನಾದರೂ ಕರ್ಕೊಂಡೋಗಿದ್ರೆ ಚೆನ್ನಾಗಿತ್ತು, ಹಾಗೆ ಹೋದ್ರು ನೋಡು ಈ ಫೈಟ್ ಮಾಸ್ಟರ್ನ ಬಿಟ್ಟು ಅಂತ ಗೊಣಗ್ತಾ ಇರ್ತಾನೆ. ಹೌದು, ಇದನ್ನು ಕುಡೀರಿ, ಮೈಕೈ ನೋವೆಲ್ಲ ಹೋಗುತ್ತೆ ಅಂತ ಹೇಳಿ ಡ್ರಿಂಕ್ಸ್ ಇಟ್ಕೊಂಡಿರ್ತಾರಲ್ಲ ಅದನ್ನು ಮಕ್ಕಳಿಗೆ ತೋರಿಸ್ತಾರೆ. ಇವರಿಬ್ಬರೇ ಲಾಸ್ಟ್ ಹಿಂದೆ ಉಳ್ಕೊಂಡಿರ್ತಾರಲ್ವ, ಇವರೆಲ್ಲರೂ ಮನೆ ಒಳಗೆ ಬೇಗ ಬಂದು ಒಳಗಡೆ ಎಲ್ಲರೂ ನಿಂತ್ಕೋತಾರೆ. ಹಾಲಲ್ಲಿ ಬಂದಾಗ ಮೈ ಹೇಳ್ತಾನೆ, ಆ ವಯ್ಯಂಗೆ ಏನಾದರೂ ಜವಾಬ್ದಾರಿ ಇದೆಯಾ, ಹೆಂಗೆ ಬೇಕಂಗೆ ಮಾತಾಡ್ತಾನಲ್ಲ ಅಂತ ಬೈತಾರೆ ಎಲ್ಲರೂ, ಅಣ್ಣ ತಮ್ಮಂದರು ಮಕ್ಕಳು. ಹಾಗೆ ಚಂದನ ಅವ್ರು ಹೇಳ್ತಾರೆ, ಇದೇನು ಹೊಸ್ದ ಅಂಕಲ್, ಮುಂಚೆಯಿಂದ ಹಂಗೆ ಅಲ್ವಾ, ನಿಮಗೆ ಗೊತ್ತಿದ್ದಿದ್ದೆ ಮತ್ತೆ ಯಾಕೆ ಪದೇ ಪದೇ ಅದೇ ವಿಷಯ ಹೇಳ್ತೀರ, ಬಿಟ್ಟಾಕಿ ಅಂತ ಅಂದಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ಬಂದು ಮುತ್ತುರಾಜು ದೇವ್ರ ದೀಪ ಹಚ್ಬಿಟ್ಟು ಕೈ ಮುಗಿತಾನೆ. ಎಲ್ಲರೂ ಕೈ ಮುಕ್ಕೊತಾರೆ. ಹರಿಯೇನೋ ಅಲ್ಲೇ ಹಾಲಲ್ಲಿ ಚಾಪೆ ಮೇಲೆ ಮಲ್ಕೊಂಡಿರ್ತಾನೆ. ತುಂಬ ಮೈಕೈ ನೋವು ಅಂತ ಗೊಣಗಾಡ್ತಾ ಇರ್ತಾನೆ. ಅವ್ರ ಅಣ್ಣಂಗೆ ಕರೆದು ಮುತ್ತುರಾಜನ್ನ, ಅಣ್ಣ ತುಂಬ ಮೈಕೈ ನೋವಣ ಅಂತ ಹೇಳಿ ಅಂತಾನೆ. ಹೌದಾ, ಇರು ನಾನೇ ಮುಲಾಮಚ್ಚಿ ಒತ್ತೀನಿರು ಅಂತ ಅಂದಾಗ, ಅಯ್ಯೋ ಅಣ್ಣ ನೀನು ಯಾಕಣ್ಣ ಇದನ್ನೆಲ್ಲ ಮಾಡ್ತೀಯಾ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಕೊಡ್ತಾನೆ. ಇದನ್ನೆಲ್ಲ ನಿನಗೆ ಹೇಳ್ಕೊಡ್ಬೇಕಾ ಅಂತ ಅಂದು ಅಷ್ಟೊತ್ತಲೇ ಬರ್ತಾಳೆ ಚಂದನ ಜ್ಯೂಸ್ ತೊಗೊಂಡು. ಎಲ್ಲರಿಗೂ ಜ್ಯೂಸ್ ಕೊಟ್ಟು ಹರಿಗೂ ಅಲ್ಲೇ ಕೆಳಗಡೆ ಇಟ್ಟು ಮತ್ತೆ ಅಡುಗೆ ಮನೆಗೆ ಹೋಗ್ತಾಳೆ. ಅಣ್ಣ ಹಿಂಗೆ ಏನಣ್ಣ ನೀನು ಈ ಥರ ಮಾಡ್ತಾಯಿದ್ದೀಯ, ಸಂತಾನಕ್ಕೆ ಏನೋ ಪ್ಲ್ಯಾನ್ ಮಾಡಿದರೆ ಇನ್ಯಾವುದಕ್ಕೋ ಕಲ್ಲು ಹಾಕ್ತೀಯ, ನಿನಗಿಷ್ಟು ಗೊತ್ತಾಗಲ್ವಾ ಅಂತ ಹೇಳಿ ಹೀಗೀಗೆ ಮಾಡು ಅಂತ ಹೇಳಿ ಹೇಳ್ಕೊಡ್ತಾನೆ. ಆಯ್ತಪ್ಪ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚಂದನ ಬರ್ತಾಳೆ. ವಾಟ್ರ್ ಬ್ಯಾಗ್ ಇಟ್ಕೊಂಡಿರ್ತಾನೆ. ಚಂದನಗೆ ತುಂಬ ಮೈಕೈ ನೋವು ಅಂತಮ್ಮ, ನೀನು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅವನಿಗೆ ಅಂತ ಹೇಳ್ತಾನೆ. ಅಯ್ಯೋ ಅಣ್ಣ, ನಾನೇ ಅಡುಗೆ ಮನೆ ಕೆಲಸ ನೋಡ್ಕೋತೀನಿ, ಇದನ್ನು ನೀವೇ ಮಾಡಿ ಅಣ್ಣ ಅಂತ ಅಂದಾಗ ಕೇಳೋದಿಲ್ಲ. ಇಲ್ಲ ನಾನು ಅಲ್ಲಿ ಅಡುಗೆ ಮನೆಯಲ್ಲಿ ನನಗೆ ತುಂಬ ಕೆಲಸ ಇದೆ, ಇದನ್ನು ನಿನಗೆ ಹರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿ ಆ ವಾಟ್ರ್ ಬ್ಯಾಗ್ ಕೊಟ್ಟೋಗ್ತಾನೆ. ಇವಳು ಬಂದು ಅಲ್ಲಿ ಕೂತ್ಕೋತಾಳೆ. ಹೆಂಗಪ್ಪ ಇದನ್ನೆಲ್ಲ ಮಾಡೋದು ಅಂತಂದು. ಆವಾಗ ಮಹಿ ಮತ್ತು ಕಂಟಿ ಅವ್ರವ್ರು ಏನೋ ಒಂದು ನೆಪ ಹೇಳಿ ಹೊರಟೋಗ್ತಾರೆ ನಕ್ಕೊಂಡು. ಇವಳೇನೋ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಒತ್ತಲೋ ಬೇಡ ಅಂತ ಹೇಳಿ ಪ್ರೆಸ್ ಮಾಡ್ತಾ ಇರ್ತಾಳೆ. ಆ ವಾಟ್ರ್ ಬ್ಯಾಗ್ ತೊಗೊಂಡು ಕೈಯಿಂದ ಆ ಕಡೆ ನೋಡೋದು ಇಲ್ಲ, ಈ ಕಡೆ ಸೈಡಿಗೆ ನೋಡಿಕೊಂಡು ಮಾಡ್ತಾ ಇರ್ತಾಳೆ.
ಆಮೇಲೆ ಎದ್ದು ಕುತ್ಕೋತಾನೆ. ತುಂಬ ಮೈಕೈ ನೋವ್ರಿ, ಸ್ವಲ್ಪ ಪರವಾಗಿಲ್ಲ, ರಿಲೀಫ್ ಆಯಿತು. ಆದ್ರೂ ಜೋರಾಗಿ ಒತ್ತಿದ್ರೆ ಇನ್ನೂ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಅಂತ ಒಂದು ರೀಲ್ ಬಿಡ್ತಾನೆ. ಅಷ್ಟೊತ್ತಿಗೆ ಎಲ್ಲರೂ ಬರ್ತಾರೆ. ಇವನು ಕಾಯಿನ್ ತೋರಿಸ್ತಾನೆ. ನಿಮ್ಮ ಕಾಯಿನ್ ಕೊಟ್ಟಿದ್ರಲ್ಲ ಎಲ್ಲ ಅದು ಡೂಪ್ಲಿಕೇಟಾ ಒರ್ಜಿನಲ್ಲ ಅಂತ ನನಗೆ ಡೌಟ್ ಬರ್ತಾ ಇದೆ ರೀ ಅಂತ ಚಂದನಾಗೆ ಹೇಳ್ತಾನೆ ಹರಿ. ಅಯ್ಯೋ ಅದೆಲ್ಲ ನಿಜ, ಒರ್ಜಿನಲ್ಲೇ, ನನಗೆ ಗೊತ್ತು, ನಾನು ಚಿಕ್ಕವಳಿದ್ದಾಗೆ ನೋಡಿದ್ದೀನಿ ಅಂತ ಹೇಳ್ತಾಳೆ. ಹೌದಾ, ನನಗೆ ಯಾಕೋ ಡೌಟ್ ಬರ್ತಾ ಇದೆಯಪ್ಪ ಅಂತ ಹೇಳ್ತಾನೆ. ನಾನು ಅದಕ್ಕೆ 2 ತೆಗೆದು ಇಟ್ಕೊಂಡಿದ್ದೀನಿ, ಟೆಸ್ಟ್ ಮಾಡಿಸಿದ್ರಾಯ್ತು ಆಚಾರ್ಯ ಅಂತ. ನೀವೇನು ಇದಕ್ಕೆ ತಪ್ಪಾಗಿ ತಿಳ್ಕೊಬೇಡಿ, ನಾನು ಬೇಕು ಅಂತ ಮಾಡಿಲ್ಲ. ನಾನು ಇಷ್ಟೊಂದು ಹೊಡೆದ್ರಲ್ಲ, ಅದಕ್ಕೆ ನನಗೆ ಸಿಟ್ಟು ಬಂದು ಇವೆರಡನ್ನ ಚೆಕ್ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ, ಇದನ್ನೇ ಕಳ್ತನ ಅಂತ ಅಂದ್ಕೋಬೇಡಿ ಅಂತ ಹರಿ ಹೇಳ್ತಾನೆ. ಆವಾಗ ಅವರಪ್ಪ ನಟರಾಜ್, ನಂಗೊಂದು ಕೊಡುವ, ಅಲ್ಲಿ ಆಚಾರ್ಯ ಹತ್ರ ಹೋಗಿ ತೋರಿಸ್ಕೊಂಬರ್ತೀನಿ ಅಂತ ಅವರು ಗೊಣ್ಗ್ತಾ ಇರ್ತಾರೆ. ಮುತ್ತುರಾಜು, ಇದೆಲ್ಲ ತಪ್ಪು ಕಣೋ, ಅಷ್ಟೆಲ್ಲ ಕಳ್ಳ ಅಲ್ಲ ಅಂತ ಸಾಬೀತು ಮಾಡಿಕೊಂಡು ಇವಾಗ ಮತ್ತೆ ಅದೇ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ಮುತ್ತುರಾಜ್ ಹೇಳ್ತಾನೆ. ಇರಲಿ ಬಿಡಿ ಅಣ್ಣ, ಇವ್ರು ಮಾಡಿದ್ರಲ್ಲಿ ತಪ್ಪೇನಿಲ್ಲ, ತುಂಬ ಒಡ್ಸ್ಕೊಂಡಿದ್ದಾರೆ, ಅವ್ರ ಮುಂದೆ ಇದು ಯಾವ್ದು ಲೆಕ್ಕನೂ ಅಲ್ಲ ಬಿಡಿ, ಹೋಗಲಿ, ಅವ್ರ ಮೆಡಿಕಲ್ ಖರ್ಚಿಗಾಗುತ್ತೆ ಅಂತ ಸುಮ್ಮನೆ ಇರಿಸ್ತಾಳೆ. ಆವಾಗ ನಾನು ಒಂದು ಇದೇ ಥರ ತಪ್ಪು ಮಾಡಿದ್ದೀನಿ, ರೂಮಲ್ಲಿ ಹೋಗಿ ಬರಬೇಕಾದ್ರೆ ಇಲ್ಲಿ ಏನು ತಂದಿದ್ದೀನಿ ನೋಡಿ ಅಂದಾಗ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಒಂದು ಪರ್ಸು ತೆಗೆದು ತೋರಿಸ್ತಾಳೆ. ಎಲ್ಲ ಕಾರ್ಡು ಕಾಣಿಸುತ್ತೆ, ಅದರಲ್ಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ತೊಗೊಂಡು ಬಂದಿರ್ತಾಳೆ. ನೋಡಿದ್ರೆ ನಾನು ಇದೇ ಕೆಲಸ ಮಾಡಿದ್ದೀನಿ, ಹರಿಯವ್ರ ಥರ ಅವ್ರಿಗೆ ಗೊತ್ತಿಲ್ದಂಗೆ ತೊಗೊಂಡು ಬಂದುಬಿಟ್ಟಿದ್ದೀನಿ, ಹೋಗಲಿ ಬಿಡಿ ಅಣ್ಣ, ಅವ್ರಿಗೇನು ಅನ್ಬೇಡಿ ಅಂತ ಅಂತಾಳೆ ಚಂದನ. ಇವಾಗ ನೋಡಿ ಇಬ್ರದ್ದು ಸರಿ ಹೋಯಿತು ಅಂತ ಎಲ್ಲರೂ ನಗಾಡ್ತಾರೆ. ನೀವೇನು ಕಮ್ಮಿ ಇಲ್ಲ ರೀ, ನನಗಿನ ತುಂಬ ಕಿಲಾಡಿನೇ ಇದ್ದೀರಾ ಅಂತ ಹೇಳಿ ಹರಿ ಹೇಳ್ತಾ ಇರ್ತಾನೆ ಚಂದನಾಗೆ. ಎಲ್ಲರೂ ಇನ್ನು ಮುಗುಳ್ನಾಗೆ ನಗ್ತಾ ಇರ್ತಾರೆ. ಈ ಸೀನ್ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಸೀನ್ ಏನಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಿಗೆ ಎಕ್ಸಾಮ್ ನಡೀತಾ ಇರುತ್ತೆ ಅನಿಸುತ್ತೆ. ಹೊರಗಡೆ ಕೂತ್ಕೊಂಡು ಓದ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವನು ರೌಡಿ ಇರ್ತಾನಲ್ಲ, ಅವನು ಬರ್ತಾನೆ. ಕಾರ್ ಕೀ ಕೊಡು ಅಂತಾನೆ. ವೆಯ್ಟ್ ಮಾಡು ಅಂತ ಹೇಳಿ ಮಹಿ ಒಳಗಡೆ ಬಂದು ನೋಡಲ್ಲಿ ಯಾರು ಬಂದಿದ್ದಾರೆ ಅಂತ ಹರಿಗೆ ಹೇಳ್ತಾನೆ. ಅಣ್ಣ ಅಣ್ಣ ಅಂತ ಕೂಕೊಂಡು ಬಂದಿರ್ತಾನೆ. ಎಲ್ಲರೂ ಗಾಬರಿಯಿಂದ ಹೊರಗಡೆ ಬರ್ತಾರೆ. ಆ ರೌಡಿನ ನೋಡಿ ಸಿಟ್ಟು ಬರುತ್ತೆ ಇವರಿಗೆ. ಹೊರಗಡೆ ಬಂದು, ಏನು ನಾವು ಇನ್ನೂ 2 ಅವರ್ಸ್ ಆಗಿಲ್ಲ ಬಂದು, ನಮ್ಮ ಹಿಂದೆನೇ ಫಾಲೋ ಬಂದುಬಿಟ್ಟಿದೆಯೋ ಏನೋ ಅಂತ ಹರಿ ಬೈತಾನೆ. ಹೌದು, ದಾಸ್ ಸರು, ನಮ್ಮ ದಾಸಣ್ಣ ಹೇಳಿದ್ದಾರೆ, ಕಾರ್ಕಿ ಮತ್ತು ಗೋಲ್ಡು ಅಮೌಂಟು ಎಲ್ಲ ಇಸ್ಕೊಂಡು ಬಾ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.